ನಮಸ್ತೆ ವೀಕ್ಷಕರೇ, ನಿತ್ಯ ಧ್ವನಿಗೆ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ಉತ್ತರ ಕನ್ನಡ ಜಿಲ್ಲೆ ಬಹಳ ವಿಶೇಷವಾದಂತಹ, ಮನೋಹರವಾದಂತಹ ಜಿಲ್ಲೆ. ಈ ಜಿಲ್ಲೆ ಯಾವಾಗಲೂ ಕೂಡ ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿರುತ್ತದೆ. ಈ ಜಿಲ್ಲೆಯಲ್ಲಿ ಅನೇಕ ಪ್ರಸಿದ್ಧ ಪ್ರವಾಸಿ ತಾಣಗಳು ಹಾಗೂ ಪ್ರಸಿದ್ಧ ದೇವಾಲಯಗಳು ಕೂಡ ಇವೆ. ಇದೇ ಜಿಲ್ಲೆಯ ಒಂದು ವಿಶೇಷವಾದಂತಹ ಕ್ಷೇತ್ರದ ಬಗ್ಗೆ ಇಂದು ನಾವು ನಿಮಗೆ ಹೇಳಲಿಕ್ಕೆ ಹೊರಟಿದ್ದೇವೆ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಲೈಕ್ ಮಾಡಿ. ಸ್ನೇಹಿತರೆ, ಈ ಜಗತ್ತಿನಲ್ಲಿ ಅನೇಕ ರೀತಿಯ ವಿಚಿತ್ರ ಘಟನೆಗಳು, ಅದ್ಭುತಗಳು ಇಂದಿಗೂ ಕೂಡ ನಡೆಯುತ್ತಿದೆ. ವಿಜ್ಞಾನಕ್ಕೂ ಸವಾಲಾಗಿರುವಂತಹ ಅದೆಷ್ಟೋ ವಿಚಾರಗಳು ಇಂದಿಗೂ ಕೂಡ ನಮ್ಮ ಮಧ್ಯದಲ್ಲಿದೆ. ಅದೇ ರೀತಿ ಪ್ರಕೃತಿ ಮಾತೆಯ ಮಡಿಲಲ್ಲಿ ಅನೇಕ ವಿಸ್ಮಯಗಳು ಕೂಡ ದಿನನಿತ್ಯ ನಡೆಯುತ್ತಿರುತ್ತದೆ. ಕೆಲವೊಂದು ಘಟನೆಗಳು, ಕೆಲವೊಂದು ವಿಷಯಗಳು ಮನುಷ್ಯರ ಕಣ್ಣಿಗೆ ಗೋಚರವಾದರೆ, ಇನ್ನು ಕೆಲವೊಂದು ಪ್ರಕೃತಿ ಮಾತೆಯ ಮಡಿಲಲ್ಲಿಯೇ ಉಳಿದು ಬಿಡುತ್ತದೆ. ಹಾಗೆ ಸನಾತನ ಹಿಂದೂ ಧರ್ಮದಲ್ಲಿ ಇರುವ ನಂಬಿಕೆಯ ಪ್ರಕಾರ ಭಗವಂತನ ಸೃಷ್ಟಿಯಾದಂತಹ ಹುಲ್ಲು ಕಡ್ಡಿಗಳಿಂದ ಹಿಡಿದು ಪ್ರತಿಯೊಂದು ಜೀವರಾಶಿಗಳನ್ನು ದೇವರೆಂದು ನಂಬಲಾಗಿದೆ. ಹಾಗೆ ಅವರವರ ನಂಬಿಕೆ ಹಾಗೂ ಅವರವರ ಭಾವನೆಗೆ ತಕ್ಕಂತೆ ದೇವತಾ ಆರಾಧನೆಗಳು, ದೇವರ ಪೂಜೆ ಪುನಸ್ಕಾರಗಳನ್ನು ಪ್ರತಿಯೊಬ್ಬರೂ ಮಾಡುತ್ತಾರೆ. ಅದೇ ರೀತಿಯ ಒಂದು ವಿಶೇಷವಾದಂತಹ ದೇವಾಲಯಕ್ಕೆ ಇಂದು ನಾವು ಬಂದಿದ್ದೇವೆ ಸ್ನೇಹಿತರೆ. ದಟ್ಟ ಅರಣ್ಯದ ನಡುವೆ ಸಾಕ್ಷಾತ್ ಪ್ರಕೃತಿ ಮಾತೆಯ ಮಡಿಲಲ್ಲಿಯೇ ಈ ದೇವಾಲಯದಲ್ಲಿ ಶ್ರೀ ವಿಘ್ನವಿನಾಶಕ ವಿಘ್ನೇಶ್ವರನು ಅವತರಿಸಿರುವಂಥದ್ದು. ಈ ದೇವಾಲಯದಲ್ಲಿ ಒಂದು ಮರದ ಬುಡದಲ್ಲಿ ಗಣಪತಿ ಉದ್ಭವವಾಗಿರುವಂಥದ್ದು ಬಹಳ ವಿಶೇಷ. ಹಾಗಾಗಿ ಈ ದೇವಾಲಯವನ್ನು ಉದ್ಭವ ಗಣಪತಿ ದೇವಾಲಯ ಎಂದು ಎಲ್ಲರೂ ಕರೆಯುತ್ತಾರೆ. ಈ ದೇವಾಲಯಕ್ಕೆ ಪ್ರತಿನಿತ್ಯ ಊರ ಮತ್ತು ಪರ ಊರ ಭಕ್ತರು ಬಂದು ಸೇವೆಯನ್ನು ಸಲ್ಲಿಸಿ ಶ್ರೀದೇವರ ಆಶೀರ್ವಾದವನ್ನು ಪಡೆದುಕೊಂಡು ಹೋಗುತ್ತಾರೆ. ಬನ್ನಿ ಸ್ನೇಹಿತರೆ, ದೇವಾಲಯದ ಒಳಗೆ ಪ್ರವೇಶ ಮಾಡೋಣ, ಶ್ರೀದೇವರ ದರ್ಶನವನ್ನು ಪಡೆಯೋಣ. ಸ್ನೇಹಿತರೆ, ಈ ದೇವಾಲಯದಲ್ಲಿ ಒಂದು ರೀತಿಯ ವಿಶೇಷವಾದಂತಹ ದೈವಿಕ ಚೈತನ್ಯವಿದೆ. ಹಾಗೆ ಈ ದೇವಾಲಯದ ಗೋಡೆಯ ಮೇಲೆ ಬರೆದಿರುವಂತಹ ಸಾಲುಗಳು, ಮಂತ್ರಗಳು ಹಾಗೂ ಶ್ಲೋಕಗಳು ಮನಸ್ಸಿಗೆ ಒಂದು ರೀತಿಯ ಆನಂದ ನೀಡುತ್ತಿದೆ. ನೀವು ನೋಡಬಹುದು ಸ್ನೇಹಿತರೆ, ಇಲ್ಲಿ ಹೇಗೆ ಈ ಮರದ ಬುಡದಲ್ಲಿ ವಿಘ್ನವಿನಾಶಕ ವಿಘ್ನೇಶ್ವರ ದೇವರು ಅವತರಿಸಿದ್ದಾರೆ, ಉದ್ಭವವಾಗಿದ್ದಾರೆ ಅನ್ನುವಂಥದ್ದು. ಸ್ನೇಹಿತರೆ, ನೋಡಿದಿರಲ್ಲ ಈ ದೇವಾಲಯದ ವಿಶೇಷವನ್ನು. ಯಾವ ರೀತಿ ಈ ದೇವಾಲಯದಲ್ಲಿ ಭಗವಾನ್ ಶ್ರೀ ಮಹಾಗಣಪತಿ ದೇವರು ಪ್ರಕೃತಿ ಮಾತೆಯ ಮಡಿಲಲ್ಲಿ ಉದ್ಭವವಾಗಿದ್ದಾರೆ ಅನ್ನುವಂಥದ್ದು. ಹಾಗೆ ಈ ದೇವಾಲಯದ ಸುತ್ತಲೂ ಕೂಡ ಅಷ್ಟೇ ಒಂದು ರೀತಿಯ ಪ್ರಶಾಂತವಾದ ವಾತಾವರಣವಿದೆ. ದಟ್ಟ ಅರಣ್ಯದ ನಡುವೆ ಈ ದೇವಾಲಯ ಇದ್ದರೂ ಇಷ್ಟೊಂದು ಶಾಂತವಾಗಿ ಪ್ರಶಾಂತವಾಗಿದೆ ಅನ್ನೋದು. ಹಾಗೆ ಈ ದೇವಾಲಯದಲ್ಲಿ ಪ್ರತಿನಿತ್ಯವೂ ಕೂಡ ಪೂಜೆ ನಡೆಯುತ್ತದೆ. ಬೆಳಿಗ್ಗೆ 11 ಗಂಟೆಯ ತನಕ ಪೂಜೆ ಇಲ್ಲಿ ನಿತ್ಯವೂ ನಡೆಯಲಿದೆ. ಸ್ನೇಹಿತರೆ, ಈ ದೇವಾಲಯವನ್ನು ಊರ ಹೊರ ಊರ ಹಾಗೂ ಭಕ್ತರು ಸೇರಿ ತುಂಬ ಕಟ್ಟುನಿಟ್ಟಾಗಿ ಪ್ರಕೃತಿಗೆ ಯಾವುದೇ ರೀತಿಯ ಹಾನಿ ಆಗದಂತೆ ನಿರ್ಮಿಸಿದ್ದಾರೆ. ನೀವು ಕೂಡ ಈ ದೇವಾಲಯಕ್ಕೆ ಭೇಟಿ ನೀಡಿದಾಗ ಪ್ರಕೃತಿಗೆ ಯಾವುದೇ ರೀತಿಯ ಹಾನಿ ಉಂಟು ಮಾಡಬೇಡಿ. ಪ್ರಕೃತಿಯ ಸಂರಕ್ಷಣೆ, ಅರಣ್ಯ ಸಂರಕ್ಷಣೆ ಇದು ನಮ್ಮೆಲ್ಲರ ಆದ್ಯ ಕರ್ತವ್ಯ.
ದೇವಾಲಯಕ್ಕೆ ಬಂದಾಗ ಪ್ಲಾಸ್ಟಿಕ್ಗಳನ್ನು ಹಾಗೂ ಪ್ಲಾಸ್ಟಿಕ್ ಬಾಟಲ್ಗಳನ್ನು ಎಲ್ಲಿ ಅಂದರೆ ಅಲ್ಲಿ ಎಸೆಯಬೇಡಿ. ಸ್ನೇಹಿತರೆ, ಈ ದೇವಾಲಯ ಇರೋದು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಭರತನಹಳ್ಳಿ ಗ್ರಾಮದಲ್ಲಿ. ನೀವು ಕೂಡ ಒಮ್ಮೆ ಈ ದೇವಾಲಯಕ್ಕೆ ಭೇಟಿ ನೀಡಿ. ಧನ್ಯವಾದಗಳು ಸ್ನೇಹಿತರೆ.